ಆತ್ಮೀಯ ವಿದ್ಯಾರ್ಥಿಗಳೇ, ಈ ನೀಟ್ಗೆ ಸಲುವಾಗಿ ಪ್ರಿಪ್ರೇಷನ್ ಮಾಡಬೇಕಲ್ವ. ಸೊ ಫಸ್ಟ್ ಏನು ಕೇಳಿದರೆ, ನೀಟ್ ಏನೇನು ಸಿಲೆಬಸ್ ಇದೆ ಅನ್ನೋದು ಗೊತ್ತಾಗಬೇಕು. ಏನೇನು ಸಿಲೆಬಸ್ ಇದೆ ಅಂತ ಗೊತ್ತಾದರೆ ನಾವು ಅದಕ್ಕೆ ತಕ್ಕಾಗಿ ಪ್ರಿಪೇರ್ ಆಗ್ಬೋದಲ್ವಾ. ಸೊ ಅದಕ್ಕೆ ಈ ನೀಟ್ ಬಗ್ಗೆ ತುಂಬ ಬೇಕು ಇನ್ಫಾರ್ಮೇಷನ್. ನಿಮಗೆ ಎಷ್ಟು ಕ್ವಶನ್ಸ್ ಇರುತ್ತೆ, ಅದು ಏನು ಬರಿಬೇಕು, ಯಾವುದರಲ್ಲಿ ಚಾಯ್ಸ್ ಸಿಗುತ್ತೆ, ನಮಗೆ ಎಕ್ಸ್ಟ್ರಾ ಬರೆದ್ರೆ ಏನಾಗುತ್ತೆ. ಸೊ ಇದಕ್ಕೆಲ್ಲ ನೆಕ್ಸ್ಟ್ ವಿಡಿಯೋಗಳಲ್ಲಿ ಆನ್ಸರ್ ಮಾಡ್ತೇನೆ. ಬಟ್ ಇವತ್ತು ನಿಮಗೆ ಮೇನ್ ಆಗಿ ಆ ಸಿಲೆಬಸ್ಸನ್ನು ಹೇಳ್ತಾ ಹೋಗ್ತೇನೆ. ಓಕೆ, ಈಗ ಕಂಟೆಂಟ್ ಆಫ್ ಕ್ಲಾಸ್ 11 ಫಿಸಿಕ್ಸ್ ಸಿಲೆಬಸ್ ಅಂದರೆ ಆ ಫಿಸಿಕ್ಸಲ್ಲಿ ಫಸ್ಟ್ ಇಯರಿಂದ, ನಾವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂತೀವಲ್ಲ, ಕ್ಲಾಸ್ 11 ಅಂತಾರೆ ಅವರು. ಸೊ ಅದರಿಂದ ಯಾವ್ಯಾವ್ದು ಚಾಪ್ಟರ್ಗಳಲ್ಲಿ ಏನೇನು ಬರುತ್ತೆ ಅಂತೇಳಿ. ಸೊ ಅವರು ನಮ್ಮ ಥರ ಚಾಪ್ಟರ್ ನಂಬರ್ಸ್ 1 to 15 ಅಂತ ಹಾಕೊಂಡಿರಲ್ಲ, ಯೂನಿಟ್ಸ್ ಅಂತ ಹಾಕೊಂಡಿರ್ತಾರೆ. ಆ ಯೂನಿಟ್ಸ್ ಅಲ್ಲಿ 1, 2, 3 ಚಾಪ್ಟರ್ಗಳು ಕವರ್ ಆಗ್ಬೋದು. ಅದನ್ನು ಒಂದು ಯೂನಿಟ್ ಅಂತ ಹೇಳ್ತಾರೆ ಅವರು. ಸೊ ಹಾಗಾಗಿ ಏನೇನಿದೆ ಅದನ್ನು ನೋಡ್ತಾ ಹೋಗೋಣ. ಸೊ ಅದು ನೋಡಿದ್ಮೇಲೆ ನಮಗೆ ಏನು ಪ್ರಿಪರೇಷನ್ ಬೇಕು, ನಾವು ಯಾವುದನ್ನ ಎಷ್ಟು ಓದಬೇಕು ಅನ್ನೋ ಐಡಿಯಾ ಬಂದ್ಬಿಡುತ್ತೆ. ಓಕೆ, ಸೊ ಫಸ್ಟ್ ಫಿಸಿಕಲ್ ವರ್ಲ್ಡ್ ಆ್ಯಂಡ್ ಮೆಜರ್ಮೆಂಟ್ ಯೂನಿಟ್ 1 ಅಂತ ಹೇಳ್ತಾರೆ ಅವರು. ಸೊ ಅದರಲ್ಲಿ ಯಾವ್ದು ಬರುತ್ತೆ ನೋಡಿ, ಫಿಸಿಕ್ಸ್ ಹೆಡ್ಡಿಂಗ್ ಅಲ್ಲಿ ಸ್ಕೋಪ್ ಆ್ಯಂಡ್ ಎಕ್ಸೈಟ್ಮೆಂಟ್, ನೇಚರ್ ಆಫ್ ಫಿಸಿಕಲ್ ಲಾಸ್, ಫಿಸಿಕ್ಸ್, ಟೆಕ್ನಾಲಜಿ ಆ್ಯಂಡ್ ಸೊಸೈಟಿ. ನಿಮ್ಗೆ ಗೊತ್ತಾಯ್ತು ಇದು ಫಸ್ಟ್ ಚಾಪ್ಟರ್ ಅಂತ ಹೇಳಲ್ವಾ. ನೆಕ್ಸ್ಟ್ ನೀಡ್ ಫಾರ್ ಮೆಜರ್ಮೆಂಟ್, ಯೂನಿಟ್ಸ್ ಆಫ್ ಮೆಜರ್ಮೆಂಟ್. ಅಲ್ಲಿ ಸಿಸ್ಟಮ್ ಆಫ್ ಯೂನಿಟ್ಸ್, SI ಯೂನಿಟ್ಸ್, ಫಂಡಮೆಂಟಲ್ ಆ್ಯಂಡ್ ಡಿರೈವ್ಡ್ ಯೂನಿಟ್ಸ್, ಇದಿಷ್ಟು ಬೇಕು. ಲೆಂತ್, ಮಾಸ್ ಆ್ಯಂಡ್ ಟೈಮ್ ಮೆಜರ್ಮೆಂಟ್ಸ್. ಆಮೇಲೆ ಅಕ್ಯುರಸಿ ಆ್ಯಂಡ್ ಪ್ರಿಸಿಷನ್ ಆಫ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್, ಎರರ್ಸ್ ಇನ್ ಮೆಜರ್ಮೆಂಟ್ ಸಿಗ್ನಿಫಿಕೆಂಟ್ ಫಿಗರ್ಸ್, ಡೈಮೆನ್ಷನ್ಸ್ ಆಫ್ ಎ ಫಿಸಿಕಲ್ ಕ್ವಾಂಟಿಟೀಸ್, ಡೈಮೆನ್ಷನಲ್ ಅನಲೈಸಿಸ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್. ಅಂದರೆ ಈ 2 ಚಾಪ್ಟರ್ಗಳು ಇಲ್ಲಿ ಒಟ್ಟಿಗೆ ಸೇರಿವೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಯೂನಿಟ್ ನಂಬರ್ 2 ಅಲ್ಲಿ ಕೈನೆಮೆಟಿಕ್ಸ್ ಅಂತ ಹೇಳ್ತಾರೆ ಅವರು. ಕೈನೆಮೆಟಿಕ್ಸ್ ಅಂದರೆ ಬಾಡಿನ ಮೋಷನ್, ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಸೊ ಈ ಫ್ರೇಮ್ ಆಫ್ ರೆಫರೆನ್ಸ್, ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್, ಪೊಸಿಷನ್ ಟೈಮ್ ಗ್ರಾಫ್, ಸ್ಪೀಡ್ ಆ್ಯಂಡ್ ವೆಲಾಸಿಟಿ, ಯೂನಿಫಾರ್ಮ್ ಆ್ಯಂಡ್ ನಾನ್ ಯೂನಿಫಾರ್ಮ್ ಮೋಷನ್, ಅವರೇಜ್ ಸ್ಪೀಡ್ ಆ್ಯಂಡ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ, uniformly accelerated motion, velocity time and position time graphs for uniformly accelerated motion, graphical treatment. Next, elementary concept of differentiation and integration for describing motion. ಇದು ಗೊತ್ತಿರಬೇಕು ನಿಮಗೆ, ಫಸ್ಟ್ PU ದಲ್ಲಿ ಇಂಟಿಗ್ರೇಷನ್ ಮತ್ತು ಡಿಫ್ರೆನ್ಷಿಯೇಷನ್ ಒಂದಿಷ್ಟು ಬೇಸಿಕ್ ನಾಲೆಜ್ ಬೇಕು ನಿಮಗೆ ಅನ್ನುವಂಥದ್ದು. ನೆಕ್ಸ್ಟ್ ಅದೇ ಒಂದು ಯೂನಿಟ್ ಇಂದ ಸ್ಕೇಲಾರ್ಸ್ ಅಂಡ್ ವೆಕ್ಟರ್ ಕ್ವಾಂಟಿಟೀಸ್, ಪೊಸಿಷನ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ಸ್, general vectors and notation, equality of vectors, multiplication of vectors by a real number, addition and subtraction of vectors, relative velocity. Okay, ಅದರ ಜೊತೆಗೆ ಯೂನಿಟ್ ವೆಕ್ಟರ್ಸ್, ರೆಸೊಲ್ಯೂಷನ್ ಆಫ್ ಎ ವೆಕ್ಟರ್ ಇನ್ ಪ್ಲೇನ್ ರೆಕ್ಟ್ಯಾಂಗ್ಯುಲರ್ ಕಂಪೋನೆಂಟ್ಸ್, ರಿಸಾಲ್ವಿಂಗ್ ದ ವೆಕ್ಟರ್ಸ್ ಅಂತ ಹೇಳಿ ನಾವು ಅದು. ಓಕೆ, ಸೊ ನೆಕ್ಸ್ಟ್ ಸ್ಕೇಲಾರ್ ಅಂಡ್ ವೆಕ್ಟರ್ ಪ್ರಾಡಕ್ಟ್ಸ್ ಆಫ್ ವೆಕ್ಟರ್ಸ್. ಇಲ್ಲಿ ನೋಡಿ ಇದರಲ್ಲೇ ಹೇಳ್ತಾರೆ ಅವರು, ನಿಮಗೆ ಸ್ಕೇಲಾರ್ ಪ್ರಾಡಕ್ಟ್ ಅನ್ನು ನಾವು ವರ್ಕ್ ಎನರ್ಜಿ ಅಂಡ್ ಪವರ್ ಚಾಪ್ಟರ್ ಕಲಿಸ್ತೀವಿ. ಇನ್ನು ವೆಕ್ಟರ್ ಪ್ರಾಡಕ್ಟ್ ಅನ್ನ ನಾವು ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೊಟೇಷನಲ್ ಮೋಷನ್ ಅಲ್ಲಿ ಹೇಳಿರ್ತೀವಿ. ಕೆಲವೊಮ್ಮೆ ಎಲ್ಲವೂ ಒಟ್ಟಿಗೆ ಹೇಳ್ಬೋದು, ಹಾಗೇನಿಲ್ಲ. ಬಟ್ ಇಲ್ಲಿ ಇವರು ಏನ್ ಹೇಳ್ತಾರೆ, ಕೈನೆಮೆಟಿಕ್ಸ್ ಅಲ್ಲಿ ಇದಿಷ್ಟು ವಿಷಯಗಳು ಗೊತ್ತಿರಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಏನ್ ಮಾಡ್ತಾರೆ ಕೇಳಿದ್ರೆ, ಇದೇ ಯೂನಿಟ್ ಅಲ್ಲಿ ಮೋಷನ್ ಇನ್ ಎ ಪ್ಲೇನ್, ಕೇಸಸ್ ಆಫ್ ಯೂನಿಫಾರ್ಮ್ ವೆಲಾಸಿಟಿ ಅಂಡ್ ಯೂನಿಫಾರ್ಮ್ ಆಕ್ಸಲರೇಷನ್, ಪ್ರೊಜೆಕ್ಟೈಲ್ ಮೋಷನ್, ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಓಕೆ, ಈಗ ನಾವು ನೆಕ್ಸ್ಟ್ ಯೂನಿಟ್ಗೆ ಬಂದ್ರೆ ಲಾಸ್ ಆಫ್ ಮೋಷನ್. ಇದನ್ನು ಸಪರೇಟ್ ಆಗಿ ಮತ್ತೊಂದು ಯೂನಿಟ್ ನಂಬರ್ 3 ಅಂತ ಹೇಳ್ತಾರೆ. ಇಲ್ಲೇನು ಅಂದ್ರೆ ಇಂಟ್ಯೂಟಿವ್ ಕಾನ್ಸೆಪ್ಟ್ ಆಫ್ ಫೋರ್ಸ್. ಫೋರ್ಸ್ ಅಂದ್ರೆ ಏನು ಅನ್ನೋದು ಬೇಸಿಕಲಿ ನಾವು ತಿಳ್ಕೊಂಡಿರ್ಬೇಕು. ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್, ಮೊಮೆಂಟಮ್ ಅಂಡ್ ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್, ಇಂಪಲ್ಸ್, ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್. ಪೂರ್ತಿ 3 ಲಾಗಳು ಬಂದು ಅಲ್ವಾ. ಆಮೇಲೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಅಂಡ್ ಇಟ್ಸ್ ಅಪ್ಲಿಕೇಶನ್, ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಅಂಡ್ ಇಟ್ಸ್ ಅಪ್ಲಿಕೇಶನ್. ನೆಕ್ಸ್ಟ್ ಈಕ್ವಿಲಿಬ್ರಿಯಮ್ ಆಫ್ ಕನ್ಕರೆಂಟ್ ಫೋರ್ಸಸ್. ಕನ್ಕರೆಂಟ್ ಅಂದ್ರೆ ಫೋರ್ಸಸ್ ಆಕ್ಟಿಂಗ್ ಎಟ್ ಎ ಸಿಂಗಲ್ ಪಾಯಿಂಟ್ ಅಂತ ಹೇಳ್ತೀವಲ್ಲ ನಾವು. ಸ್ಟ್ಯಾಟಿಕ್ ಅಂಡ್ ಕೈನೆಟಿಕ್ ಫ್ರಿಕ್ಷನ್, ಲಾಸ್ ಆಫ್ ಫ್ರಿಕ್ಷನ್, ರೋಲಿಂಗ್ ಫ್ರಿಕ್ಷನ್, ಲುಬ್ರಿಕೇಶನ್. ಲುಬ್ರಿಕೇಶನ್ ಅಂದ್ರೆ ಹೌ ಟು ರೆಡ್ಯೂಸ್ ದ ಫ್ರಿಕ್ಷನ್ ಅಂತೀವಲ್ಲ ನಾವು ಅದು. ಡೈನಮಿಕ್ಸ್ ಆಫ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್, ಸೆಂಟ್ರಿಪಿಟಲ್ ಫೋರ್ಸ್, ಎಕ್ಸಾಂಪಲ್ ಆಫ್ ಸರ್ಕ್ಯುಲರ್ ಮೋಷನ್, ವೆಹಿಕಲ್ ಆನ್ ಲೆವೆಲ್ ಸರ್ಕ್ಯುಲರ್ ರೋಡ್, ವೆಹಿಕಲ್ ಆನ್ ಬ್ಯಾಂಕ್ಡ್ ರೋಡ್ ಅಂತ ಹೇಳ್ತಾರೆ. ಬಂತಲ್ವಾ. ಓಕೆ, ನಾವು 4th ಯೂನಿಟ್ಗೆ ಹೋದ್ರೆ ವರ್ಕ್, ಎನರ್ಜಿ ಅಂಡ್ ಪವರ್ ಅಂತ ಹೇಳ್ತಾರೆ. ಈ 4th ಯೂನಿಟ್ ಅಲ್ಲಿ ವರ್ಕ್ ಡನ್ ಬೈ ಎ ಕಾನ್ಸ್ಟೆಂಟ್ ಫೋರ್ಸ್ ಅಂಡ್ ವೇರಿಯಬಲ್ ಫೋರ್ಸ್ ಎರಡೂ ಬೇಕು ಅಂತ ಹೇಳ್ತಾರೆ. ಕೈನೆಟಿಕ್ ಎನರ್ಜಿ ಅಂಡ್ ವರ್ಕ್ ಎನರ್ಜಿ ಥಿಯರಮ್, ಪವರ್.
ಆಮೇಲೆ ನೋಷನ್ ಆಫ್ ಪೊಟೆನ್ಷಿಯಲ್ ಎನರ್ಜಿ, ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಸ್ಪ್ರಿಂಗ್, ಕನ್ಸರ್ವೇಟಿವ್ ಫೋರ್ಸಸ್, ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿ, ಕೈನೆಟಿಕ್ ಅಂಡ್ ಪೊಟೆನ್ಷಿಯಲ್ ಎನರ್ಜಿ. ನೆನಪಿರ್ಬೋದು ನಿಮ್ಗೆ, ಇದು ಒಂದು ಇಲಿಸ್ಟ್ರೇಷನ್ ತಗೊಂಡು ನಾವು ಪ್ರೂವ್ ಮಾಡ್ತೀವಲ್ಲ ಅದು. ನಾನ್ ಕನ್ಸರ್ವೇಟಿವ್ ಫೋರ್ಸಸ್, ಮೋಷನ್ ಇನ್ ಎ ವರ್ಟಿಕಲ್ ಸರ್ಕಲ್. ವರ್ಟಿಕಲ್ ಸರ್ಕಲ್ ಸಾಮಾನ್ಯವಾಗಿ ಥಿಯರಿ ಕ್ಲಾಸಲ್ಲಿ ಮಾಡಲ್ಲ, ಬಟ್ ನಮ್ಮ NCERT ಟೆಕ್ಸ್ಟ್ ಅಲ್ಲಿ ಅದೊಂದು ವರ್ಕ್ಡ್ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ, ವರ್ಟಿಕಲ್ ಸರ್ಕಲ್ ಅನ್ನುವಂಥದ್ದು. ಅದಕ್ಕೆ ಬೇಕಾದ್ರೆ ನೀವು ನನ್ನ ಈ ಚಾನಲ್ ಅಲ್ಲಿ ಒಂದು ಸಪರೇಟ್ ಆಗಿ ವರ್ಟಿಕಲ್ ನಾನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಹೆಡ್ಡಿಂಗ್ ಹಾಕಿದ್ದೀನಿ. ಈ ವರ್ಟಿಕಲ್ ಸರ್ಕಲ್ ಇದೆಯಲ್ಲ, ಇದು ನಾನ್ ಯೂನಿಫಾರ್ಮ್ ಇರುತ್ತೆ, ಯಾಕಂದ್ರೆ ಗ್ರಾವಿಟಿ ಆಕ್ಟ್ ಆಗ್ತಾ ಇರುತ್ತೆ ಇಲ್ಲಿ, ಹಾಗಾಗಿ ನಾನ್ ಯೂನಿಫಾರ್ಮ್ ಆಗಿರುತ್ತೆ ಅಂತೇಳಿ. ಇಲಾಸ್ಟಿಕ್ ಅಂಡ್ ಇನ್ಎಲಾಸ್ಟಿಕ್ ಕೊಲಿಷನ್ಸ್ ಇನ್ 1 and 2 dimensions. Elastic and inelastic collisions in 1 and 2 dimensions. Okay? So ಈಗ ನಾವು ಯೂನಿಟ್ ನಂಬರ್ 5 ಬಂದ್ರೆ ಮೋಷನ್ ಆಫ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರಿಜಿಡ್ ಬಾಡಿ. ಈ ಚಾಪ್ಟರ್ ಅಲ್ಲಿ ಸೆಂಟರ್ ಆಫ್ ಮಾಸ್ ಆಫ್ 2 ಪಾರ್ಟಿಕಲ್ ಸಿಸ್ಟಮ್, ಮೊಮೆಂಟಮ್, ಕನ್ಸರ್ವೇಷನ್ ಅಂಡ್ ಸೆಂಟರ್ ಆಫ್ ಮಾಸ್ ಮೋಷನ್. ಸೆಂಟರ್ ಆಫ್ ಮಾಸಿನ ಮೋಷನ್ ಅನ್ನ ನೋಡಬೇಕು, ಅಂದ್ರೆ ಅದಕ್ಕೆ ವೆಲಾಸಿಟಿ, ಎಕ್ಸಲರೇಷನ್ ಇವನ್ನೆಲ್ಲ ನೋಡ್ಬೇಕು ಹೇಳಿ. ಸೆಂಟರ್ ಆಫ್ ಮಾಸ್ ಆಫ್ ಎ ರಿಜಿಡ್ ಬಾಡಿ, ಸೆಂಟರ್ ಆಫ್ ಮಾಸ್ ಆಫ್ ಎ ಯೂನಿಫಾರ್ಮ್ ರಾಡ್. ಇದು ಒಂದು ಸಾಲಿಡ್ ಎಕ್ಸಾಂಪಲ್ ಇದೆ ನಮ್ಮ ಟೆಕ್ಸ್ಟ್ ಅಲ್ಲಿ ಅಲ್ವಾ. ಮೊಮೆಂಟ್ ಆಫ್ ಫೋರ್ಸ್ ಅಂದ್ರೆ ಟಾರ್ಕ್, ಆಂಗ್ಯುಲರ್ ಮೊಮೆಂಟಮ್, ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ವಿತ್ ಸಮ್ ಎಕ್ಸಾಂಪಲ್. ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಲಾಸ್ಟ್ ಅಲ್ಲಿ ಬರುತ್ತೆ ನೋಡಿ ಅದು. ಇಕ್ವಿಲಿಬ್ರಿಯಮ್ ಆಫ್ ಎ ರಿಜಿಡ್ ಬಾಡೀಸ್, ರಿಜಿಡ್ ಬಾಡಿ ರೊಟೇಷನ್ ಅಂಡ್ ಇಕ್ವೇಷನ್ ಆಫ್ ರೋಟೇಷನಲ್ ಮೋಷನ್, ಇಕ್ವೇಷನ್ ಆಫ್ ರೋಟೇಷನಲ್ ಮೋಷನ್, ಕಂಪ್ಯಾರಿಸನ್ ಆಫ್ ಲೀನಿಯರ್ ಅಂಡ್ ರೊಟೇಷನಲ್ ಮೋಷನ್. ನೆಕ್ಸ್ಟ್ ಮೋಷನ್ ಆಫ್ ಅದೇ ಒಂದು ಯೂನಿಟ್ ನಂಬರ್ 5 ಅಲ್ಲಿ ದ ಮೊಮೆಂಟ್ ಆಫ್ ಇನರ್ಷಿಯಾ, ದ ರೇಡಿಯಸ್ ಆಫ್ ಗೈರೇಷನ್, ವ್ಯಾಲ್ಯೂ ಆಫ್ ಮೊಮೆಂಟ್ ಆಫ್ ಇನರ್ಷಿಯಾ ಫಾರ್ ಸಿಂಪಲ್ ಜಾಮೆಟ್ರಿಕಲ್ ಆಬ್ಜೆಕ್ಟ್ಸ್. ನೋ ಡೆರಿವೇಶನ್ ಅಂದ್ರೆ ನಿಮ್ಗೆ ಅದರ ಎಕ್ಸ್ಪ್ರೆಷನ್ ನೆನಪಿರಬೇಕು. ಕೆಲವು ಈಗ ರಿಂಗ್ ಇರ್ಬೋದು, ಅಥವಾ ಡಿಸ್ಕ್ ಇರ್ಬೋದು, ಅಥವಾ ಸ್ಪಿಯರ್ ಇರ್ಬೋದು, ಅಥವಾ ಸಾಲಿಡ್ ಸಿಲಿಂಡರ್ ಇರ್ಬೋದು, ಹಾಲೋ ಸಿಲಿಂಡರ್. ಸೊ ಅವನ್ನೆಲ್ಲ ಸ್ವಲ್ಪ ತಲೆಯಲ್ಲಿ ಇಟ್ಕೋಬೇಕು ಅದ್ರ ಮೇಲೆ, ಯಾಕೆಂದ್ರೆ ಏನಾದ್ರು ಒಂದಿಷ್ಟು ಪ್ರಾಬ್ಲಮ್ಸ್ ಅನ್ನು ಕೊಡ್ತೀವಿ ಅನ್ನೋದು ಅದರ ಅರ್ಥ. ನೋ ಡೆರಿವೇಶನ್ ಅಂದ್ರೆ. ಸ್ಟೇಟ್ಮೆಂಟ್ ಆಫ್ ಪ್ಯಾರಲಲ್ ಅಂಡ್ ಪರ್ಪೆಂಡಿಕ್ಯುಲರ್ ಆಕ್ಸೆಸ್ ಥಿಯರಮ್ ಅಂಡ್ ದರ್ ಅಪ್ಲಿಕೇಶನ್ಸ್. ವೆರಿ ಯೂಸ್ಫುಲ್ ಅಲ್ವಾ ಇದು. ಓಕೆ, ಈಗ ನಾವು ಗ್ರಾವಿಟೇಷನ್ಗೆ ಬಂದ್ರೆ ಯೂನಿಟ್ ನಂಬರ್ 6ಗೆ ಬಂದ್ರೆ ಇಲ್ಲಿ ಕೆಪ್ಲರ್ಸ್ ಲಾ ಆಫ್ ಪ್ಲಾನೆಟರಿ ಮೋಷನ್, ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂಡ್ ಇಟ್ಸ್ ವೇರಿಯೇಷನ್ ವಿತ್ ಅಲ್ಟಿಟ್ಯೂಡ್ ಅಂಡ್ ಡೆಪ್ತ್. ಮೇಲಕ್ಕೆ ಹೋದ್ರೆ ಏನಾಗುತ್ತೆ, ನಾವು ಡೆಪ್ತಿಗೆ ಹೋದ್ರೆ ಏನಾಗುತ್ತೆ, ಸರ್ಫೇಸ್ ಇಂದ, ಅರ್ತ್ ಸರ್ಫೇಸ್ ಇಂದ, ಅದು ಬೇಕು. ನೆಕ್ಸ್ಟ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ, ಓಕೆ, ಅಂಡ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಇವೆರಡು ಬೇಕು. ಎಸ್ಕೇಪ್ ವೆಲಾಸಿಟಿ, ನಾವು ಎಸ್ಕೇಪ್ ಸ್ಪೀಡ್ ಅಂತೀವಲ್ಲ, ಆರ್ಬಿಟಲ್ ವೆಲಾಸಿಟಿ ಆಫ್ ಎ ಸೆಟಲೈಟ್, ಜಿಯೋ ಸ್ಟೇಷನರಿ ಸೆಟಲೈಟ್ಸ್, ಇವಿಷ್ಟು ಬೇಕು ಇಲ್ಲಿ. ಓಕೆ, ನೆಕ್ಸ್ಟ್ ನಾವು ಸೆಕೆಂಡ್ ಪಾರ್ಟ್ ಆಫ್ ದ ಬುಕ್ಕಿಗೆ ಬಂದ್ರೆ ಪ್ರಾಪರ್ಟೀಸ್ ಆಫ್ ಬಲ್ಕ್ ಮ್ಯಾಟರ್ ಅಂತ ಆ ಒಂದು ಯೂನಿಟ್ ಹೇಳಿದ್ದಾರೆ ಅವರು. ಯೂನಿಟ್ ನಂಬರ್ 7 ಅಂತ ಹೇಳಿದ್ದಾರೆ. ಓಕೆ, ಇಲಾಸ್ಟಿಕ್ ಬಿಹೇವಿಯರ್, ಸ್ಟ್ರೆಸ್ ಸ್ಟ್ರೇನ್ ರಿಲೇಶನ್ಶಿಪ್. ನೋಡಿ ಈ ವರ್ಡ್ ಅಲ್ಲಿ ಎಲ್ಲ ಬಂದ್ಬಿಡುತ್ತೆ. ಸ್ಟ್ರೆಸ್ ಸ್ಟ್ರೇನ್ ರಿಲೇಶನ್ಶಿಪ್, ಹುಕ್ಸ್ ಲಾ, ಯಂಗ್ಸ್ ಮಾಡ್ಯುಲಸ್, ಬಲ್ಕ್ ಮಾಡ್ಯುಲಸ್, ಶಿಯರ್ ಮಾಡ್ಯುಲಸ್ ಆಫ್ ಆರ್ ಮಾಡ್ಯುಲಸ್ ಆಫ್ ರಿಜಿಡಿಟಿ ಅಂತ ಕರೀತಾರೆ ಈ ಶಿಯರ್ಗೆ, ಪಾಯ್ಸನ್ಸ್ ರೇಷಿಯೋ, ಇಲಾಸ್ಟಿಕ್ ಎನರ್ಜಿ. ನೋಡಿ ಫುಲ್ ಎಷ್ಟು ಶಾರ್ಟ್ ಆಗಿ ಹೆಡ್ಡಿಂಗ್ಸ್ ಇದೆ ನೋಡಿ. ಇಲ್ಲಿ ಸ್ಟ್ರೆಸ್ ಸ್ಟ್ರೇನ್ ರಿಲೇಶನ್ಶಿಪ್ ಅಂದಾಗ ನಿಮ್ಗೆ ಆ ಗ್ರಾಫ್ ಎಲ್ಲ ಬಂದೋಯ್ತು ಅದರಲ್ಲಿ ಹಾಗೆ. ನೆಕ್ಸ್ಟ್ ವಿಸ್ಕಾಸಿಟಿ, ಸ್ಟೋಕ್ಸ್ ಲಾ, ಟರ್ಮಿನಲ್ ವೆಲಾಸಿಟಿ, ರಿನಾಲ್ಡ್ಸ್ ನಂಬರ್, ಸ್ಟ್ರೀಮ್ ಲೈನ್ ಅಂಡ್ ಟರ್ಬ್ಯುಲೆಂಟ್ ಫ್ಲೋ ಎಲ್ಲ ಒಟ್ಟಿಗೆ ಬರುತ್ತೆ. ಫ್ಲೂಯಿಡ್ ಇನ್ ಡೈನಮಿಕ್ಸ್ ಅಂತೀವಲ್ಲ ನಾವು, ಫ್ಲೂಯಿಡ್ ಫ್ಲೋ ಆಗ್ತಾ ಇರುವಾಗ. ನೆಕ್ಸ್ಟ್ ಕ್ರಿಟಿಕಲ್ ವೆಲಾಸಿಟಿ, ಬರ್ನೌಲಿಸ್ ಥಿಯರಮ್ ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್. ಕ್ರಿಟಿಕಲ್ ವೆಲಾಸಿಟಿ ಅಂದ್ರೆ ಏನು ಅನ್ನೋದು ಗೊತ್ತಿರಬೇಕು. ಬರ್ನೌಲಿಸ್ ಥಿಯರಮ್ ನ ಸ್ಟೇಟ್ಮೆಂಟ್ ಮತ್ತೆ ಇದನ್ನ ಎಲ್ಲಿ ಯೂಸ್ ಮಾಡ್ತೇವೆ, ಹೇಗೆ ಯೂಸ್ ಮಾಡ್ತೇವೆ ಅನ್ನೋದು ಗೊತ್ತಿರಬೇಕು. ನೆಕ್ಸ್ಟ್ ಸರ್ಫೇಸ್ ಎನರ್ಜಿ ಅಂಡ್ ಸರ್ಫೇಸ್ ಟೆನ್ಷನ್, ಆಂಗಲ್ ಆಫ್ ಕಾಂಟ್ಯಾಕ್ಟ್, ಎಕ್ಸಸ್ ಪ್ರೆಷರ್. ಎಕ್ಸಸ್ ಪ್ರೆಷರ್ ಎಲ್ಲಿ ಬರುತ್ತೆ, ಲಿಕ್ವಿಡ್ ಡ್ರಾಪ್ ಅಂಡ್ ಲಿಕ್ವಿಡ್ ಬಬಲ್ ಅಂತ ನಾವು ನೋಡಿದೀವಲ್ಲ ಅದು. ಅಪ್ಲಿಕೇಶನ್ ಆಫ್ ಸರ್ಫೇಸ್ ಟೆನ್ಷನ್, ಐಡಿಯಾಸ್ ಟು ಡ್ರಾಪ್ಸ್, ಬಬಲ್ಸ್ ಅಂಡ್ ಕ್ಯಾಪಿಲರಿ ರೈಸ್. ಇದಿಷ್ಟು ಬೇಕು. ಓಕೆ, ಮತ್ತೆ ನೆಕ್ಸ್ಟ್ ಏನಾಗುತ್ತೆ ಕೇಳಿದ್ರೆ ನೋಡಿ, ಮತ್ತೆ 3ನೇ ಚಾಪ್ಟರ್ ಸೆಕೆಂಡ್ ಪಾರ್ಟ್ ಅಲ್ಲಿ ಥರ್ಮಲ್ ಪ್ರಾಪರ್ಟೀಸ್ಗೆ ಹೋಯ್ತು. ಹೀಟ್, ಟೆಂಪರೇಚರ್, ಥರ್ಮಲ್ ಎಕ್ಸ್ಪಾನ್ಷನ್ ಆಫ್ ಸಾಲಿಡ್ಸ್, ಲಿಕ್ವಿಡ್ಸ್ ಅಂಡ್ ಗ್ಯಾಸಸ್, ಅನಾಮಲಸ್ ಎಕ್ಸ್ಪಾನ್ಷನ್. ಅನಾಮಲಸ್ ಎಕ್ಸ್ಪಾನ್ಷನ್ ಇಲ್ಲಿ ವಾಟರ್ ಅಲ್ಲಿ ನೋಡ್ತೀವಿ ನಾವು. ಸೊ ಇದಿಷ್ಟು ನೋಡ್ಕೊಂಡಿರ್ಬೇಕು. ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ, ಸಿಪಿ ಅಂಡ್ ಸಿವಿ ಅಂಡ್ ಕ್ಯಾಲೋರಿಮೆಟ್ರಿ. ಕ್ಯಾಲೋರಿಮೆಟ್ರಿ ಅಂದ್ರೆ ಗೊತ್ತಲ್ವಾ, ಬ್ರಾಂಚ್ ಆಫ್ ಫಿಸಿಕ್ಸ್, ಟು ಸ್ಟಡಿ ದ ಮೆಜರ್ಮೆಂಟ್ ಆಫ್ ಹೀಟ್ ಅಂತೀವಿ ನಾವು. ಆಮೇಲೆ ಚೇಂಜ್ ಆಫ್ ಸ್ಟೇಟ್ ಏನಾಗುತ್ತೆ, ಕಾನ್ಸ್ಟೆಂಟ್ ಟೆಂಪರೇಚರ್ ಆಗುತ್ತೆ, ಅದಕ್ಕಾಗಿ ಲೆಟೆಂಟ್ ಹೀಟ್ ಅನ್ನ ನೀವು ಕಲ್ತಿರ್ಬೇಕು ಅಂತೇಳಿ. ಹೀಟ್ ಟ್ರಾನ್ಸ್ಫರ್ ಯಾವ್ಯಾವುದು, ಕಂಡಕ್ಷನ್
ಥರ್ಮಲ್, ಅದರಲ್ಲಿ ಕಂಡಕ್ಷನ್ ನಲ್ಲಿ ಥರ್ಮಲ್ ಕಂಡಕ್ಟಿವಿಟಿ ಗೊತ್ತಿರಬೇಕು, ಕನ್ವೆಕ್ಷನ್ ಅಂಡ್ ರೇಡಿಯೇಷನ್, ಇದು ಅದರ್ 2 ಮೆಥಡ್ಸ್. ನಂತರ ಕ್ವಾಲಿಟೇಟಿವ್ ಐಡಿಯಾಸ್ ಆಫ್ ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಅಲ್ವಾ, ವೀನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ ಅಂಡ್ ಗ್ರೀನ್ ಹೌಸ್ ಇಫೆಕ್ಟ್, ಇವೆಲ್ಲ ನೋಡಿ ಓಲ್ಡ್ ಟೆಕ್ಸ್ಟ್ ಬುಕ್ ನೀವು ಯೂಸ್ ಮಾಡ್ತಾ ಇದ್ರೆ ಸಪ್ಲಿಮೆಂಟರಿ ಅಂತ ಲಾಸ್ಟ್ ಅಲ್ಲಿ ಕೊಟ್ಟಿದ್ದಾರೆ, ಅಲ್ಲಿದೆ. ಆಮೇಲೆ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಅಂಡ್ ಸ್ಟಿಫೆನ್ಸ್ ಲಾ. ಇದಿಷ್ಟು ಏನು ಕೇಳಿದ್ರೆ ಥರ್ಮಲ್ ಪ್ರಾಪರ್ಟಿ ಮೇಲೆ. ನೆಕ್ಸ್ಟ್ ಥರ್ಮೋಡೈನಮಿಕ್ಸ್ ಹೋದ್ರೆ ಯೂನಿಟ್ ನಂಬರ್ 8 ಅಂತ ಹೇಳ್ತಾರೆ. ಥರ್ಮಲ್ ಇಕ್ವಿಲಿಬ್ರಿಯಂ ಅಂಡ್ ಡೆಫಿನೇಷನ್ ಆಫ್ ಟೆಂಪರೇಚರ್ ಅಂದ್ರೆ 0th ಲಾ ಆಫ್ ಥರ್ಮೋಡೈನಮಿಕ್ಸ್, ಅದರಲ್ಲಿ ಅಲ್ವಾ ನಮಗೆ ಕಾನ್ಸೆಪ್ಟ್ ಆಫ್ ಟೆಂಪರೇಚರ್ ಗೊತ್ತಾಗೋದು. ನೆಕ್ಸ್ಟ್ ಏನಂದ್ರೆ ಹೀಟ್, ವರ್ಕ್ ಅಂಡ್ ಇಂಟರ್ನಲ್ ಎನರ್ಜಿ, ಅದ್ರ ಮೇಲೆ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಇರುವಂತದ್ದು. ಆಮೇಲೆ ಐಸೋಥರ್ಮಲ್ ಅಂಡ್ ಅಡಿಯಾಬೆಟಿಕ್ ಪ್ರೋಸೆಸ್. ಓಕೆ, ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ರಿವರ್ಸಿಬಲ್ ಅಂಡ್ ಇರ್ರಿವರ್ಸಿಬಲ್ ಪ್ರೋಸೆಸ್, heat engines and refrigerators. Okay, so next chapter behavior of perfect gas and kinetic theory. ಇದು kinetic theory ಅಂತ ನಾವು ಸ್ಟಡಿ ಮಾಡ್ತೀವಲ್ಲ ಆ ಚಾಪ್ಟರ್ ಅಲ್ಲಿ. Equation of state of perfect gas, work done on compressing a gas, kinetic theory of gases, assumptions, concept of pressure, next to kinetic energy and temperature, kinetic energy interpretation ಇದೆಯಲ್ಲ ಅದು, ಡಿಗ್ರೀಸ್ ಆಫ್ ಫ್ರೀಡಮ್, ಲಾ ಆಫ್ ಇಕ್ವಿಪಾರ್ಟಿಷನ್ ಆಫ್ ಎನರ್ಜಿ, ಸ್ಟೇಟ್ಮೆಂಟ್ ಓನ್ಲಿ, ಅಲ್ಲಿ ನಿಮಗೆ ಆ ಇಕ್ವಿಪಾರ್ಟಿಷನ್ ಆಫ್ ಎನರ್ಜಿ ಮೇಲೆ ಕ್ವಶನ್ ಬರುತ್ತೆ ಅಂತ ಹೇಳಿ. ಅಂಡ್ ಅಪ್ಲಿಕೇಶನ್ ಟು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟೀಸ್ ಆಫ್ ಗ್ಯಾಸಸ್, CPCV ನಾವು ತಗೊಂಡು ನೋಡ್ತೀವಲ್ಲ ಅದು. ಕಾನ್ಸೆಪ್ಟ್ ಆಫ್ ಮೀನ್ ಫ್ರೀ ಪಾತ್, ಅದರ ಒಂದು ಗೊತ್ತಿರಬೇಕು ನಾಲೆಜ್ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಆಸಿಲೇಷನ್ ಅಂಡ್ ವೇವ್ಸ್ ಅನ್ನುವಂಥದ್ದು ಇದೆ. ಇದು ನಿಮ್ಮ ಫಸ್ಟ್ PU ಲಾಸ್ಟ್ ಯೂನಿಟ್, ಇದು ಯೂನಿಟ್ ನಂಬರ್ 10 ಅಂತ ಹೇಳ್ತಾ ಇದ್ದಾರೆ ಅವರು. ಪಿರಿಯಾಡಿಕ್ ಮೋಷನ್, ಪೀರಿಯಡ್, ಫ್ರೀಕ್ವೆನ್ಸಿ, ಡಿಸ್ಪ್ಲೇಸ್ಮೆಂಟ್ ಆಸ್ ಎ ಫಂಕ್ಷನ್ ಆಫ್ ಟೈಮ್, ಪಿರಿಯಾಡಿಕ್ ಫಂಕ್ಷನ್ಸ್, ಯಾವ ಇಕ್ವೇಶನ್ಸ್ ಗಳನ್ನ ನಾವು ಪಿರಿಯಾಡಿಕ್ ಅಂತ ಹೇಳ್ತೀವಿ ಅವೆಲ್ಲ ಇದರಲ್ಲಿ ಬರುತ್ತೆ ನೋಡಿ. ಪೀರಿಯಡ್, ಫ್ರೀಕ್ವೆನ್ಸಿ, ಡಿಸ್ಪ್ಲೇಸ್ಮೆಂಟ್ ಆಸ್ ಎ ಫಂಕ್ಷನ್ ಆಫ್ ಟೈಮ್, ನೀವು ಆಸಿಲೇಷನ್ ಸ್ಟಾರ್ಟ್ ಮಾಡುವಾಗ ಇದನ್ನು ಕಲಿತಾ ಹೋಗ್ತೀರಿ. ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂದ್ರೆ SHM ಅಂತೀವಿ, ಅಂಡ್ ಇಟ್ಸ್ ಇಕ್ವೇಶನ್, ಅದರ ಇಕ್ವೇಶನ್ ಅಂದ್ರೆ ಫೇಸ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಆಸಿಲೇಷನ್ಸ್ ಆಫ್ ಎ ಸ್ಪ್ರಿಂಗ್, ರಿಸ್ಟೋರಿಂಗ್ ಫೋರ್ಸ್ ಅಂಡ್ ಫೋರ್ಸ್ ಕಾನ್ಸ್ಟಂಟ್, ಇವಿಷ್ಟು ಟರ್ಮ್ಗಳ ಬಗ್ಗೆ ನಿಮಗೆ ನಾಲೆಜ್ ಇರಬೇಕು ಅಂತ ಹೇಳಿ. ಆಮೇಲೆ ಎನರ್ಜಿ ಇನ್ SHM, ಕೈನೆಟಿಕ್ ಅಂಡ್ ಪೊಟೆನ್ಷಿಯಲ್ ಎನರ್ಜಿ ಮಾಡ್ತೀವಲ್ಲ ನಾವು ಇದನ್ನ. ಓಕೆ, ಸಿಂಪಲ್ ಪೆಂಡ್ಯುಲಮ್, ಡೆರಿವೇಶನ್ ಆಫ್ ಎಕ್ಸ್ಪ್ರೆಷನ್ ಫಾರ್ ಇಟ್ಸ್ ಟೈಮ್ ಪೀರಿಯಡ್, ನೀವು ಡೆರಿವೇಶನ್ ಮಾಡಿ ಅಂತ ಅಲ್ಲ ಇದರಲ್ಲಿ, ಅದು ಆ ಸಿಲೆಬಸ್ ಇನ್ಕ್ಲೂಡ್ ಆಗಿದೆ ಅಂತ ಹೇಳಿ. ಆಮೇಲೆ ಫ್ರೀ, ಫೋರ್ಸ್ಡ್ ಅಂಡ್ ಡ್ಯಾಂಪ್ಡ್ ಆಸಿಲೇಷನ್ಸ್, ಈ ಡಿಫರೆನ್ಸ್ ಗೊತ್ತಿರಬೇಕು ನಿಮಗೆ, ಅಂದ್ರೆ ಕ್ವಾಲಿಟೇಟಿವ್ ಐಡಿಯಾಸ್ ಓನ್ಲಿ. ನೆಕ್ಸ್ಟ್ ರಿಸೊನೆನ್ಸ್ ಅಂತ ಹೇಳಿ. ಓಕೆ, ಅಲ್ಲಿ ಮುಂದೆ ವೇವ್ ಮೋಷನ್, ಈಗ ನೆಕ್ಸ್ಟ್ ಲಾಸ್ಟ್ ಚಾಪ್ಟರ್ ಬಂದ್ವಿ ನಾವು. Longitudinal and transverse waves, speed of wave motion. Okay, displacement relation for a progressive wave, progressive wave ಗೆ ರಿಲೇಷನ್ ಬರುತ್ತಲ್ಲ, y of x t ಅಂತ ಬರುತ್ತೆ ನೋಡಿ ಆ ತರ. ಆಮೇಲೆ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಆಫ್ ವೇವ್ಸ್, ರಿಫ್ಲೆಕ್ಷನ್ ಆಫ್ ವೇವ್ಸ್, ಸ್ಟ್ಯಾಂಡಿಂಗ್ ವೇವ್ಸ್ ಇನ್ ಸ್ಟ್ರಿಂಗ್ಸ್ ಅಂಡ್ ಆರ್ಗನ್ ಪೈಪ್ಸ್, ಫಂಡಮೆಂಟಲ್ ಮೋಡ್ ಅಂಡ್ ಹಾರ್ಮೋನಿಕ್ಸ್, ಆಮೇಲೆ ಬೀಟ್ಸ್, ಇದಿಷ್ಟು ಗೊತ್ತಿರಬೇಕು. ಡಾಫ್ಲರ್ ಇಫೆಕ್ಟ್. ಇಲ್ಲಿಗೆ ಏನಾಗುತ್ತೆ ಕೇಳಿದ್ರೆ ನಿಮ್ಮ ಫಸ್ಟ್ PU ಸಿಲೆಬಸ್ ಏನಿದೆ ಅದು ಕಂಪ್ಲೀಟ್ ಆಗಿ ನಿಮ್ಮ ಎದುರುಗಡೆ ಇದೆ. ಬಟ್ ಫಿಸಿಕ್ಸ್ ಮಾತ್ರ ಅಲ್ವಾ, ಸೊ ಉಳಿದದನ್ನ ಉಳಿದವ್ರು ಹೇಳಿದ್ರೆ ಚಂದ ಆಗುತ್ತೆ. ಬಯಾಲಜಿ ಅವರು ಹೇಳಬೇಕು ಬಯಾಲಜಿಯನ್ನ, ಕೆಮಿಸ್ಟ್ರಿ ಅವರು ಕೆಮಿಸ್ಟ್ರಿ ಹೇಳಬೇಕು. ಸೊ ಫಿಸಿಕ್ಸ್ಗೆ ಸಂಬಂಧಪಟ್ಟು ನಾನು ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇದಿಷ್ಟು ಸಿಲೆಬಸ್ ಫಸ್ಟ್ PUದು. ಇದಕ್ಕಾಗಿ ನೀವು ವೆಬ್ಸೈಟಿಗೆ ಹೋದ್ರೆ ನಿಮ್ಗೆ ಸಿಗುತ್ತೆ ಇದನ್ನ, NTA ವೆಬ್ಸೈಟಿಗೆ ಹೋದ್ರೆ, ಗೌರ್ಮೆಂಟ್ ವೆಬ್ಸೈಟು. ಆಮೇಲೆ ಅಲ್ಲೇ ಒಂದು ಮಾತು ಹೇಳ್ತಾರೆ ಅವ್ರು, ಏನು ಕೇಳಿದ್ರೆ ನೀವು ಯಾವುದೇ ಒಂದು ಫೇಕ್ ಸಿಲೆಬಸ್ ಅನ್ನ, ಅಂದ್ರೆ ಇಲ್ಲಾದ್ರೂ ಬೈ ಮಿಸ್ಟೇಕ್ ನೀವು ಯಾವುದೋ ಅವ್ರು ಹೇಳಿದ್ದನ್ನ ನಾನು ಹೇಳ್ತೇನೆ, ನನಗೆ ಗೊತ್ತಿಲ್ಲ, ಅದರಲ್ಲಿ ಸಿಲೆಬಸ್ ಸರಿ ಇಲ್ಲದೆ ಇದ್ರೆ ನಿಮ್ಗೆ ಲಾಸ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಅಧಿಕೃತ ವೆಬ್ಸೈಟ್ ಅಲ್ಲಿ ಇರುವಂತದ್ದನ್ನ ನೀವು ನೋಡ್ಕೋಬೇಕು ಅಂತ NTA ಆ ವೆಬ್ಸೈಟ್ ಅಲ್ಲಿ ಒಂದು ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟಿದೆ. ಸೊ ನಿಮ್ಗೆ ಇದು ಅಧಿಕೃತವಾಗಿರುವಂತಹ ಒಂದು ಸಿಲೆಬಸ್ ಅನ್ನ ನಾನು ನಿಮ್ಮ ಎದುರಿಗೆ ಇಟ್ಟಿದ್ದೇನೆ. ಇದು ಫಸ್ಟ್ PU. ಓಕೆ, ಸೊ ಸೆಕೆಂಡ್ PU ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ಓಕೆ, ಥ್ಯಾಂಕ್ ಯು.